ಹಾಯ್ ಹಲೋ ನಮಸ್ಕಾರ ಬುದ್ಧಿವಂತರೆ, ಎಲ್ಲರೂ ಚೆನ್ನಾಗಿರ ಅಂತ ಅನ್ಕೊಂಡಿದ್ದೀನಿ. ನನ್ನ 6ನೇ ವಿಡಿಯೋಗೆ ಸುಸ್ವಾಗತ. ನಿನ್ನೆ ವಿಡಿಯೋಗೆ ಯಾಕೋ ಬಂದಿಲ್ಲ? ನಾನು ಓದ್ಲ ಏನೋ ಬಿಟ್ರೆ ಏನೇನೋ ಹೇಳ್ತಿರ್ತಾನೆ. ಸೊ ಜಾಸ್ತಿ ಲ್ಯಾಗ್ ಮಾಡಿದೆ. ವಿಡಿಯೋಗೆ ಹೋಗೋಣ. ಇವತ್ತು ನಂಗೆ ಫುಲ್ ಬೇಜಾರಾಗಿ ಹೋಗಿತ್ತು, ಮತ್ತು ಒಂದು ಒಳ್ಳೆ ವಿಷಯ ತಿಳ್ಕೊಂಡಂಗೂ ಆಯಿತು. ಅದು ಹೇಗೆಂದರೆ, ಇವತ್ತು ನಮ್ಮ ಮನೆಗೆ ಅಕ್ಕ ಬಂದಿದ್ಲು. ಸುಮ್ಮನೆ ಏನು ಕೂತಿರ್ತೀಯಾ, ಏನೋ ಆಣ ಬಾ ಅಂತ ಕರೆದೆ. ಸೊ ಅವಳು ಬಾ ಅಂತ ಹೇಳಿದ್ಲು. ಮೂಲೆಯಲ್ಲಿ ಇದ್ದೊಂದು ಬೋರ್ಡ್ ತೊಗೊಂಡೆ. ಅದು ಯಾವ ಬೋರ್ಡು? ಚೌಕಾಬಾರ ಬೋರ್ಡು. ಇನ್ನೇನು ಎಲ್ಲ ನೀಟಾಗಿ ಜೋಡಿಸಿಟ್ಟೆ. ಇನ್ನೇನು ಆಡಬೇಕು. ನಮ್ಮ ಅಜ್ಜಿ ಎಂಟ್ರಿ. ನಮ್ಮ ಅಜ್ಜಿ, ಏನು ಸಂಜೆ ಹೊತ್ತೆಲ್ಲ ಆಡ್ತಿದ್ದೀರಾ, ಮನೇಲಿ ದೀಪ ಹಚ್ಚಿದೆ, ಲಕ್ಷ್ಮೀ ಬರೋ ಟೈಮ್ ಆಗಿದೆ, ಇದೆಲ್ಲ ಆಡಬಾರ್ದು ಅಂತ ಗಟ್ಟಿ ಧ್ವನಿಲೇ ಹೇಳಿದ್ರು. ಸೊ ನಾನು ಬಿಡ್ತೀನಾ, ಏನಕ್ಕೆ ಅಜ್ಜಿ ಸಂಜೆ ಹೊತ್ತೆಲ್ಲ ಆಡಬಾರ್ದು ಅಂತ ಹೇಳ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಒಂದೇ, ಅದು ನಿಮ್ಗೆಲ್ರಿಗೂ ಗೊತ್ತಿರೋದೆ, ಇದೆ ಆ ಮಹಾಭಾರತ ಕತೆ. ನಮ್ಮ ಅಜ್ಜಿ ಅದರಲ್ಲಿ ಪಗಡೆ ಆಡಿತಾನೆ ಎಲ್ಲ ಪಾಂಡವರು ಅವರ ಆಸ್ತಿಗಳನ್ನು ಕಳ್ಕೊಂಡಿದ್ದು, ಅದಕ್ಕೆ ಅದೆಲ್ಲ ಆಡಬಾರ್ದು ಅಂತ ಹೇಳಿದ್ರು. ಸೊ ಇದನ್ನು ನಮ್ಮ ಅಜ್ಜಿ ಹೇಳಿದ್ರು. ಸೊ ಇದರಿಂದ ಕೆಟ್ಟದಾಗುತ್ತೆ ಅನ್ನೋದು ನಮ್ಮ ಅಜ್ಜಿ ಅಭಿಪ್ರಾಯ. ಆ್ಯಕ್ಚುಲಿ ಥಿಂಕ್ ಮಾಡಿದಾಗ ಅವ್ರು ಹೇಳಿದ್ರಲ್ಲಿ ಒಂದು ಒಳ್ಳೆ ಪಾಯಿಂಟ್ ಇತ್ತು. ಸೊ ನಂಗೆ ಇದೆಲ್ಲ ಗೊತ್ತಿಲ್ಲ, ದೊಡ್ಡವ್ರು ಹೇಳಿದ್ದಾರೆ ಅಂದರೆ ಸ್ವಲ್ಪ ಕೇಳಲೇಬೇಕು, ಚಿಕ್ಕವರಾದವರು ಅಲ್ವಾ. ಸೊ ಬುದ್ಧಿವಂತರೆ, ನೀವೇನಾದ್ರು ಈ ಥರ ಸಂಜೆ ಹೊತ್ತು ಕಾರ್ಡ್ಸು, ಚೌಕಾಬಾರ ಎಕ್ಸೆಟ್ರಾ ಆಡಿದ್ದೀರಾ? ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಬರ್ತೀನಿ. ಯಾರ್ಯಾರು ನನ್ನ ವೀಡಿಯೋಸ್ ನೋಡಿದ್ದೀರಾ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ತನಕ ಸ್ಟೇ ಟ್ಯೂನ್.